ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜನಾ ಫ್ಯಾಮ್ ವ್ಲಾಗ್ಸ್. ನಾನು ಒಂದಿವತ್ತು ಬೆಂಡಿ ಫ್ರೈ ಮಾಡೋಣ ಅಂತ ಇದ್ದೀನಿ. ಬೆಂಡಿ ಕ್ರಿಸ್ಪಿ ಫ್ರೈ ಅಂತ ಯೂಟ್ಯೂಬಲ್ಲಿ ನೋಡಿದೆ. ಬೆಂಡೆಕಾಯಿ ತುಂಬ ಇತ್ತು ಮನೇಲಿ, 2 ಟೈಮ್ಗೆ ಆಗೋ ಥರ ಇತ್ತು. 1 ಟೈಮ್ ಪಲ್ಯ ಮಾಡ್ಬೋದು, ಇನ್ನೊಂದು ಟೈಮ್ ಏನು ಮಾಡಲಿ, ತುಂಬ ದಿನ ಇಟ್ಕೊಳ್ಳೋಕ್ಕೂ ಆಗಲ್ಲ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡ್ಬೇಕಾದ್ರೆ ಹಿಂಗೆ ಒಂದು ಸಿಕ್ತು, ಕ್ರಿಸ್ಪಿ ಬೆಂಡಿ ಫ್ರೈ ಅಂತ. ಅದನ್ನು ಟ್ರೈ ಮಾಡು ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಬೆಂಡೆಕಾಯಿನ ಈ ಸೈಜಲ್ಲಿ ಕಟ್ ಮಾಡಿಕೊಂಡು ಇದಕ್ಕೆ ಅರ್ಧ ನಿಂಬೆಹಣ್ಣು, ಅರಿಶಿನ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೆ ಆಲ್ರೆಡಿ. ಇದೇನೋ ಸ್ವಲ್ಪ ನೀರು ಬಿಟ್ಕೊಂಡಿದ್ದೆ, ನೋಡ್ತೀರಿ, ಏನಿಲ್ಲ, ಇಟ್ಕೊಂಡಿದ್ದೆ ಸ್ವಲ್ಪ ಮ್ಯಾರಿನೇಟ್ ಆಗಲಿ ಅಂತ. ನೋಡಿ, ಲೋಳೆ ಬಿಟ್ಕೊಂಡೈತೆ. ಈಗ ಇದಕ್ಕೇ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಾರ್ನ್ಫ್ಲೋರ್, ಆಮೇಲೆ ಮೈದಾ ಹಿಟ್ಟು ಬೇಕ್ರಿಯಿಂದ ತೊಗೊಬಂದೆ ಸ್ವಲ್ಪ. ಓಕೆ ಸಾಕು. ಆಮೇಲೆ ಜೀರಿಗೆ ಪೌಡರ್ ಅದು ಸ್ವಲ್ಪ. ಆಮೇಲೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಇದನ್ನು ಖಾರ ಇರಲ್ಲ ಜಾಸ್ತಿ, ಫುಲ್ ಹಾಕಿಬಿಡ್ತೀನಿ ಮೊದಲಾಗಿ. ಏನು ರೆಡ್ ಕಾಣಿಸ್ತೈತಲ್ವ, ಮೇಯ್ನ ಸ್ವಲ್ಪ ಗರಂ ಮಸಾಲ ಹಾಕ್ಬೇಕೀಗ. ನಾನು ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಬೇಕರಿಯಿಂದನೇ ತರಿಸ್ಕೊತೀನಿ. ಅವ್ರು ಕೊಟ್ಟು ಕಳಿಸ್ತಾರೆ 2 ಕವರಲ್ಲಿ. ನನಗೆ 2 ಕವರಲ್ಲಿ ಗರಂ ಮಸಾಲ ಯಾವುದು, ಚಿಕನ್ ಮಸಾಲ ಯಾವುದು ಗೊತ್ತಾಗ್ತಾಯಿಲ್ಲ. ಮೋಸ್ಟ್ಲಿ ಇದೇ ಗರಂ ಮಸಾಲ ಅಂತ ಅನ್ಕೋತೀನಿ. ಇದನ್ನು ಒಂದು ಸ್ವಲ್ಪ ಹಾಕ್ಕೊಡೋಣ, ಚಿಕನ್ ಮಸಾಲ ಆದ್ರೇನು, ಎರಡನ್ನೂ ಸ್ವಲ್ಪ ಹಾಕಿರ್ತೀನಿ. ನೋಡುವ, ಇದನ್ನೇನಿಲ್ಲ, ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಫಸ್ಟ್ ಮಿಕ್ಸ್ ಮಾಡುವ. ನೀರು ಅವಶ್ಯಕತೆ ಇದ್ದರೆ ಮಾತ್ರ ಹಾಕೊಳ್ಳೋಣ, ಇಲ್ಲಾಂದರೆ ನೀರೇನು ಹಾಕೋದು ಅವಶ್ಯಕತೆ ಇಲ್ಲ. ನೀರೇ ಹಾಕ್ಕೊಳ್ಳಿಲ್ಲ ಅವರು, ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಹಾಕ್ಕೊಳ್ಳಲ್ಲ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 10 ನಿಮಿಷ ಫ್ರಿಜ್ಜಿಗೆ ಇಡಬೇಕು ಅಂತ ಹೇಳಿದ್ರು. ಫ್ರಿಜ್ಜಿಗೆ ಇಡುವ. ಆ್ಯಕ್ಚುಲಿ ಕೈಯಲ್ಲಿ ಮುಟ್ಲೇಬಾರ್ದಾಗಿತ್ತು, ನಾನು ಸುಮ್ಮನೆ ಹಿಂಗೆ ಮಾಡ್ಬೋದಾಗಿತ್ತು. ಹಿಂಗೆ ಮಾಡಿಬಿಡ್ತೀನಿ. ಇವಾಗ ಇದನ್ನು ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ರೆಫ್ರಿಜ್ರೇಟ್ರಲ್ಲಿ ಇಡುವ. ನಾನು ಮೇಲ್ಗಡೆ ಇಡ್ತೀನಿ, ಬೇಗ ಆಗುತ್ತೆ ಕೋಲ್ಡ್ ಅಂತ. ಇಡ್ಸುತ್ತಾ ಮೇಲ್ಗಡೆ ಪ್ಲೇಟ್ ಸ್ವಲ್ಪ ದೊಡ್ಡದಾಯಿತು, ಆಯ್ತಾಯ್ತು, ಇಡ್ಸುತ್ತೆ. ಅಲ್ಲಿವರೆಗೂ ಬೇಕರಿಂದ ಐಸಿನ ತಂದಿದ್ದೀನಿ, ಅದನ್ನು ತಿನ್ನುವ. ಇವಾಗ ಮನೇಲಿ ಬ್ರೆಡ್ ಕ್ರಮ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಬೇಕರಿಯಿಂದ ಬ್ರೆಡ್ ತೊಗೊಬಂದಿದ್ದೆ, ಅದನ್ನು ಒಂದು 4 ಸ್ಲೈಸ್ ದಪ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಿಂಗಿಲ್ಲಿ ತವ ಮೇಲೆ, ತವ ತುಂಬ ಬಿಸಿ ಆಗಿದ್ರೆ ಅದು ಕಪ್ಪಗಾಗ್ಬಿಡುತ್ತೆ. ಬಿಸಿ ಇಲ್ಲದೆ ಕಡಿಮೆ ಉರಿ ಮಾಡಿಕೊಂಡೆ ನೀಟಾಗಿ, ಸ್ವಲ್ಪ ಅದು ಬಿಸಿ ಆಗಬೇಕು. ಬಿಸಿಯಾಗಿ ಆರಿಸಿದ್ರೆ ಅದೇ ಬ್ರೆಡ್ ಕ್ರಮ್ಸ್ ಆಗುತ್ತೆ. ಸ್ವಲ್ಪ ಚಿಕ್ಕದಾಗಿ ಬ್ರೆಡ್ ಕಟ್ ಮಾಡ್ಕೋಬೇಕಾಗಿತ್ತು, ಇರಲಿ ಅಂತ ದೊಡ್ಡದಾಗಿ ಮಾಡ್ಕೊಟ್ಟಿದ್ದೀನಿ. ನಡೀತೆ, ಕಡಿಮೆ ಉರಿ ಇಟ್ಟಿದ್ದೀನಿ. ಅವಾಗ ಈ ಥರ ಮಡ್ಚ್ಕೋತಾ ಇರಬೇಕು. ಕಡಿಮೆ ಉರಿಲೇ ಮಾಡಬೇಕು, ಇಲ್ಲಾಂದರೆ ಕ್ರಮ್ಸ್ ಆಗಲ್ಲ, ರೋಸ್ಟ್ ಆಗಿಬಿಡುತ್ತೆ. ಅಂದರೆ ಕಪ್ಪಿಗೆ ಬರುತ್ತೆ, ಅದಕ್ಕೆ ಆಗುತ್ತೆ ಬಟ್ ಅದೇ ಕಪ್ ಆಗಿಬಿಡುತ್ತೆ ಅಷ್ಟೇ. ಕಪ್ ಆದರೆ ಚೆಂದ ಅಲ್ಲ, ಒಂದು ಸ್ವಲ್ಪ ಆದರೆ ಸಾಕು. ಆಮೇಲೆ ಆಫ್ ಮಾಡಿದ್ರೆ ಅದು 10 ನಿಮಿಷ ಫ್ರಿಜ್ಜಲ್ಲಿ ಇದಾಗೋಷ್ಟೊಳಗೆ ಇದು ಕೂಡ ಆಗುತ್ತೆ. ಸಿಹಿ ಸ್ಪಾರ್ಕು ಸಣ್ಣ ಉರಿಲಿ ಮಾಡಬೇಕು ಅಂತ ಬಾಷ್ಣ ಬಿದ್ದುಬಿಟ್ಟು ನಾನೇ ಸೇರಿಸ್ಬಿಟ್ಟಿದ್ದೀನಿ. ಇಟ್ಬಿಟ್ಟು ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಮರ್ತೇ ಬಿಟ್ಟಿದ್ದೀನಿ, ಸೀದೋಗ್ಬಿಟ್ಟೈತೆ. ಇರಲಿ, ನಡೆಯುತ್ತೆ, ಏನೂ ಆಗಲ್ಲ. ಈಗ ಆಫ್ ಮಾಡಿದ್ದೀನಿ, ಆರ್ಲಿ ಅದು, ಆಮೇಲೆ ಕ್ರಮ್ ಮಾಡಿದ್ರೆ ಆಯಿತು. ಈಗ ಒಂದು ಬೌಲಿಗೆ ಮೈದಾ ಹಿಟ್ಟು ಹಾಕ್ಕೊಳ್ಳುವ, 1-2 ಸ್ಪೂನು. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ, ಯಾವ ಥರ ಬರುತ್ತೆ ಅಂತ ನನಗೂ ನಿಜವಾಗ್ಲೂ ಐಡಿಯಾ ಇಲ್ಲ. ಇದಕ್ಕೆ ಸ್ವಲ್ಪ ನೀರು, ನೀರು ಕಡಿಮೆ ಆಯಿತಾ ಅಂತ ಒಂಚೂರು ನೀರು ಹಾಕ್ಕೊಳ್ವ. ಮಾಡ್ಕೊಳ್ವ. ಇದು ಏನಕ್ಕೆ ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ರೆಡಿ ಮಾಡ್ಕೊಂಡು ಸ್ವಲ್ಪ ಮೈದಾ ಹಿಟ್ಟು ಜಾಸ್ತಿ ಹಾಕ್ಬಿಟ್ಟೆ, ವೇಸ್ಟ್ ಮಾಡ್ತೀನಿ ಗ್ಯಾರಂಟಿ ನಾನು. ಇದು ರೆಡಿ ಆಯಿತು. ಬ್ರೆಡ್ನ ಕ್ರಮ್ಸ್ ಮಾಡಿಕೊಂಡ್ರೆ ಮುಗೀತು. ಇದೊಂಚೂರು ಆಗಬೇಕಾಗಿತ್ತು, ಇರಲಿ, ನಡೆಯುತ್ತೆ. ಇದೊಂದೇ ಇನ್ನೊಂದು ಸ್ವಲ್ಪ ಆಗಿಲ್ಲ ಅಷ್ಟೇ. ಬೆಸ್ಟ್
ಪುಟ್ಟಣಿಗೆಲ್ಲ ಹಿಂಗೆ ಮಾಡ್ಕೊಳುವ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ರೆಡಿ ಆಯಿತು ಬ್ರೆಡ್ ಕ್ರಮ್ಸ್. ಸ್ವಲ್ಪ ಸೀದೋಗಿರೋದ್ರಿಂದ ಬ್ರೌನ್ ಕಲರ್ ಬಂದ್ಬಿಡ್ತು. ಆ್ಯಕ್ಚುಲಿ ಬ್ರೌನ್ ಕಲರ್ ಬರೋಂಗಿರಲಿಲ್ಲ. ಇರಲಿ, ಏನು ಮಾಡೋಕ್ಕಾಗಲ್ಲ, ನಂದೇ ತಪ್ಪು. ಫ್ರಿಜ್ಜಲ್ಲಿ ಮ್ಯಾರಿನೇಟೆಡ್ ಆಗಿಟ್ಟಿದ್ದು ಎತ್ಕೊಂಡ್ಬಂದಿದ್ದೀನಿ. ಇವಾಗ ಇದನ್ನು ಬೆಂಡೆಕಾಯಿ ಒಂದೊಂದೇ ಎತ್ಕೊಂಡು ಇದರಲ್ಲಿ ಮೈದಾದಲ್ಲಿ ಅದ್ದಿ ನೆಕ್ಸ್ಟ್ ಬ್ರೆಡ್ ಕ್ರಮ್ಸಲ್ಲಿ ಅದ್ದಿ ಇಲ್ಲಿ ಇಟ್ಕೊಳ್ಳುವ. ಇದೆಲ್ಲನೂ ಕೂಡ ಒಂದೊಂದೇ ಹಂಗೆ ಮಾಡಬೇಕಾಗತ್ತೆ. ಗೊತ್ತಿಲ್ಲ ಟೇಸ್ಟ್ ಹೆಂಗೆ ಬರುತ್ತೆ ಅಂತ. ಫಸ್ಟ್ ಟೈಮ್ ಐ ಟ್ರೈ, ನೋಡುವ ಹೆಂಗೆ ಬರುತ್ತೆ ಅಂತ. ಈ ಕಡೆ ಎಣ್ಣೆಕಾಯಿ ಕೂಡ ಇಟ್ಟಿದ್ದೀನಿ. ಇದೆಲ್ಲ ಫಸ್ಟ್ ರೆಡಿ ಮಾಡ್ಕೊತೀನಿ, ಒಂದು ಬೇಕಾಗೋಷ್ಟು, ಆಮೇಲೆ ಎಣ್ಣೆ ಬಿಡ್ತೀನಿ. ಇವಾಗ ಎಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲನೇ ಉಪ್ಪೆ ಬಿಡುವ, ಎಣ್ಣೆ ಕಾದಿರ್ಬೋದು, ಕಾದಿರುತ್ತೆ. ಕಾದಿದೆ. ಎಣ್ಣೆ ಒಳಗಡೆ ಹಾಕುವ. ಓಹೋ, ಎಣ್ಣೆ ಒಳಗಡೆ ಕೈ ಹಾಕ್ಬಿಟ್ಟೆ ನಾನು. ಫುಲ್ ಹಾಕಿದ್ದೀನಿ. ತಿರ್ಸುವ. ಇದೇ ಥರ ಆಲೂ ಸ್ಟಫು, ಪನ್ನೀರ್ ಸ್ಟಫು ಇದೆಲ್ಲ ಮಾಡ್ಬೋದು. ಲೈಕ್ ಇದೇ ಇರುತ್ತೆ, ಬ್ರೆಡ್ ಕ್ರಮ್ಸು ಮೈದಾ ಕೋಟೆಡ್ ಮಾಡಿ ಮಾಡೋದು ಇರುತ್ತೆ. ನಾನು ಯಾವಾಗಲೂ ಟ್ರೈ ಮಾಡಿರಲಿಲ್ಲ. ಒಂದ್ಸರಿ ಯಾವಾಗಲೂ ಮಾಡಿದ್ದೆ ಅನಿಸುತ್ತೆ, ಅಂದರೆ ಬೆಂಡೆಕಾಯಿ ಮಾಡಿರಲಿಲ್ಲ. ಇದೇ ಥರ ಬ್ರೆಡ್ ಕ್ರಮ್ಸ್ ಮತ್ತು ಮೈದಾ ಕೋಟೆಡ್ ಮಾಡಿದ್ದೆ. ಅದು ಚೆನ್ನಾಗಿ ಲುಕ್ ವಾಸ್ ಗುಡ್. ಏನು ಸಖತ್ತಾಗಿ ಕಾಣಿಸ್ತೈತೆ ಅಂದರೆ ಟೇಸ್ಟ್ ಹೆಂಗಿದೆಯೋ ಗೊತ್ತಿಲ್ಲ, ಮಾತ್ರ ನೋಡುವ ಹೆಂಗೆ ಬಂದಿರುತ್ತೆ. ಇನ್ನು ಸ್ವಲ್ಪ ಕಡಿಮೆ ಊರಿಗೆ ಬಿಡಬೇಕಾಗಿದೆ, ಯಾಕೆಂದರೆ ಫಸ್ಟ್ ಟೈಮ್ ಬಿಟ್ಟ ತಕ್ಷಣವೇ ಸ್ವಲ್ಪ ರೋಸ್ಟ್ ಆಗಿಬಿಡ್ತಲ್ಲ, ಹಾಗಾಗಿ ಇನ್ನು ಸ್ವಲ್ಪ ಬೇಯಿಸ್ಬಿಟ್ಟು ಎತ್ಕೊಳ್ಳೋಣ. ಎತ್ತಾಕ್ಬಿಡೋಣ, ಇಲ್ಲಿಂದ ತುಂಬ ರೋಸ್ಟ್ ಆಗಿಬಿಡ್ತವೆ. ಯಾಕಂದರೆ ಫಸ್ಟ್ ಟೈಮ್ ಬಿಟ್ಟ ತಕ್ಷಣ ರೋಸ್ಟ್ ಆಗಿಬಿಟ್ಟಿದ್ವಲ್ಲ. ಬ್ರೆಡ್ ಕ್ರಮ್ಸ್ ಕೆಳಗಡೆ ಹೋಗಿ ಕಪ್ಪಗಾಗುತ್ತೆ, ಎಣ್ಣೆ ಕಪ್ಪಗಾಗುತ್ತೆ. ಈ ಥರ ಬ್ರೆಡ್ ಕ್ರಮ್ಸ್ ಹಾಕಿ ತಿಂಡಿಗಳು ಮಾಡಿದಾಗ ಸ್ವಲ್ಪ ಆರಲಿ, ಆಮೇಲೆ ಟೇಸ್ಟ್ ನೋಡೋಣ. ಮಾತ್ರ ವೆರಿ ಕ್ರಿಸ್ಪಿ ಆಗಿದ್ದಾವೆ. ಆರನ್ನು ತಿಂದು ನೋಡ್ತೀನಿ. ಇನ್ನೂ ಸ್ವಲ್ಪ ಆರಲಿ, ಅಷ್ಟೊತ್ತವರೆಗೂ ಸೆಕೆಂಡ್ ಒಬ್ಬ ರೆಡಿ ಮಾಡ್ಕೊತಾ ಇದ್ದೆ. ಇನ್ನೂ ಸ್ವಲ್ಪ ಇದೆ. ಇದು ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ, ಮತ್ತೆ ಇನ್ನು ಮೈದಾ ಕಲ್ಸಕ್ಕೆ ಹೋಗಲ್ಲ. ಫಸ್ಟ್ ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ನೋಡುವ. ನೆಕ್ಸ್ಟ್ ಅದನ್ನು ಬೇಕಾದರೆ ಇವನಿಗೆ ಮಾಡಿಕೊಡುವ. ಟೇಸ್ಟ್ ಮಾಡುವ ಒಂದೆರಡು. ಇದ್ರ ಜೊತೆಗೆ ಸಾಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಸಾಸ್ ಜೊತೆಗೆ ಟ್ರೈ ಮಾಡಿ ನೋಡುವ. ಸಾಸ್ ಅಯ್ಯೋ ದೇವರೇ. ಟೇಸ್ಟ್ ಮಾಡುವ, ಹೇಗಿದೆ ನೋಡುವ. ಬೆಂಡೆಕಾಯಿನ ಬಂದ್ಬಿಡ್ತು, ವೆರಿ ಕ್ರಿಸ್ಪಿ. ಈ ಬೆಂಡೆಕಾಯಿನ ಮತ್ತೆ ಇದರೊಳಗೆ ಹಾಕ್ಬಿಡೋಣ. ಸಾಸ್ ಜೊತೆಗೆ ನಿಜವಾಗ್ಲೂ ಚೆನ್ನಾಗಿರೋದು ಇದು. ಚೆನ್ನಾಗಿದೆ. ಇದು ನಾನು ಫಸ್ಟ್ ಒಬ್ಬ ಏನು ಮಾಡಿದೆ ಅಂದರೆ ತುಂಬ ಕಾವಾಗ್ಬಿಟ್ಟಿತ್ತು. ಅವಾಗ ಬಿಟ್ಟಿದ್ದಕ್ಕೆ ಸ್ವಲ್ಪ ಬೆಂಡೆಕಾಯಿ ಹಿಂಗೆ ತೆಗೆದ ತಕ್ಷಣ ಬರ್ತಾಯಿದೆ, ಯಾಕಂದರೆ ಒಳಗಡೆ ಬೆಂಡೆಕಾಯಿ ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು. ಹಾಗೆ ಈಗ ಸೆಕೆಂಡ್ ಒಬ್ಬೆ ಕರೆಕ್ಟಾಗಿ ಬಿಟ್ಟಿದ್ದೀನಿ. ಮಾತ್ರ ಕ್ರಿಸ್ಪಿ ಮಾತ್ರ ಸಖತ್ ಕ್ರಿಸ್ಪಿ. ಒಂದ್ಸಲ ಚೀಸಲ್ಲಿ ಮಾಡಬೇಕು. ಈ ಥರ ಚೀಸ್ ಮಧ್ಯ ಚೀಸ್ ಸ್ಟಫ್ ಮಾಡಿಬಿಟ್ಟು ಯಾವುದಾದ್ರೂ ವೆಜಿಟೇಬಲ್ ಜೊತೆಗೆ ಮಾಡಬೇಕು. ಸಖತ್ತಾಯ್ತಾ? ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳು ಬಂದಮೇಲೆ ಅವ್ರಿಗೆ ಎಷ್ಟು ಇಷ್ಟ ಆಗುತ್ತೆ ಕೇಳ್ತೀನಿ.
ತಿನ್ನೋ ಒಂದು ತಗೊಳ. ಅವನು ಏನ್ ತರದು ಅಂದ್ರೆ ಭಯ ಪಡ್ತಾನೆ. ಅದು ತಿನ್ನೋ ಏನ್ ತರದು ಅಂತ ನಿಂಗೆ, ನೀನು ಏನ್ ತರದು ಅಂತ ಫಸ್ಟ್ ನೋಡು, ತಿಂದು ನೋಡು, ಟೇಸ್ಟ್ ಮಾಡಿ ನೋಡು. ತಗೊಳ್ಳೆ, ಕ್ರಿಸ್ಪಿ ಆಗೈತೆ. ಬೆಂಡೆಕಾಯಿ ಐತೆ, ತಿನ್ನೋ ಚೆನ್ನಾಗೈತೆ. ತಿನ್ನು ನೋಡಮ್ಮ, ಬೆಂಡೆಕಾಯಿ ಆದ್ರೂ ಚೆನ್ನಾಗಿರುತ್ತೆ. ತಿನ್ನೋ, ತಿನ್ನಮ್ಮ, ಪ್ಲೇನು ಚೆನ್ನಾಗೈತೆ. ಅದನ್ನ ಗೊಜ್ಜು ಮಾಡ್ತೀನಿ, ಇದು ಒಂದು ಟ್ರೈ ಮಾಡಿದೆ, ಚೆನ್ನಾಗೈತೆ ಆ್ಯಕ್ಚುಲಿ, ಕ್ರಿಸ್ಪಿಯಾಗಿ. ಅದನ್ನ ಬಾಯ್ಲಾಕೋ. ಬ್ರೆಡ್ ಕ್ರಮ್ಸ್. ಬೇಗ ಅನ್ನ ಊಟ ಎತ್ಕೊಳ್ಳಿ. ಇಡು ಪೂರ್ವಿ. ಬೆಂಡೆಕಾಯ್ದು ಟೇಸ್ಟ್ ಮಾಡಿ ಫಸ್ಟು. ಫಸ್ಟ್ ತಿನ್ನು. ನೀಟಾಗಿ ಹೇಳಲ್ಲೋಕೆ ಅವ್ರು ಮಕ್ಳು ತರ ಆನೆಸ್ಟಾಗಿ ಹೇಳೋ. ದೀಕ್ಷಿ ಲಾಸ್ಟ್ ವಿಡಿಯೋಗೆ ಏನಂತ ಕಮೆಂಟೋ, ನಟ ಸಾರ್ವಭೌಮ ಲೋಕೇಶ್ ರವರಿಗೆ ಅಂತ ಮಾಡೋನೆ. ಈ ಕರೆಕ್ಟಾಗಿ ಹೇಳೋಕೆ ನಂಗಂತೂ ಇಷ್ಟ ಆಯ್ತು. ಸಾಸ್ ಜೊತೆಗೆ ಚೆನ್ನಾಗೈತೆ. ಬಾಯಿ ಮುಚ್ಕೊಂಡು ತಿನ್ ಫಸ್ಟು. ಇವ್ರಿಗೆ ಸ್ವಲ್ಪ ದುರಾಂಕಾರ ಮಕ್ಳುಗಳಿಗೆ. ಈಗಿನ ಮಕ್ಳು ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಅದು ನೋಡೋಕೆ ಚೆನ್ನಾಗೈತೆ. ಬೆಂಡೆಕಾಯಿ ಆದರೆ ಬೇಡ ಅಂತೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ. ಸಬ್ಸ್ಕ್ರೈಬ್ ಮೈ ಚಾನಲ್. ಚೆನ್ನಾಗಿದೆ ಆ್ಯಕ್ಚುಲಿ, ನನಗಂತೂ ಇಷ್ಟ ಆಯಿತು.